ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಜ್ಞಾನ ಲಹರಿ ಚಾನೆಲ್ಗೆ ಸ್ವಾಗತ. ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಈ 2ನೇ ಸಂಚಿಕೆಗೆ ಸುಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ. ಎಲ್ರಿಗೂ ಯೋಗ ದಿನದ ಶುಭಾಶಯಗಳು. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿದ್ದ ಪತಂಜಲಿ ಋಷಿಯ ಚಿಂತನೆ ಫಲವಾದ ಯೋಗ ಬರೀ ಶಾಸ್ತ್ರವಾಗದೆ ಇಂದು ಬೃಹದಾಕಾರವಾಗಿ ಜಗತ್ತಿನಾದ್ಯಂತ ಅದರ ಮಹತ್ವ ಪಸರಿಸಿದೆ. ಅದೇ ಹಿನ್ನೆಲೆಯಲ್ಲಿ 2015ರಿಂದ ಜೂನ್ 21ರಂದು ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ವಿಶ್ವಾದ್ಯಂತ ಪ್ರತಿ ವರ್ಷ ಆಚರಿಸಲಾಗುತ್ತಿದೆ. ಪ್ರಸ್ತುತ 177ಕ್ಕೂ ಅಧಿಕ ರಾಷ್ಟ್ರಗಳಲ್ಲಿ ಇದನ್ನು ಆಚರಿಸ್ತಾ ಇದ್ದಾವೆ. ಜೂನ್ 21ರಂದೇ ಏಕೆ ಯೋಗ ದಿನ ಎಂದರೆ, ವರ್ಷದಲ್ಲಿ ಜೂನ್ 21 ಉತ್ತರ ಗೋಳಾರ್ಧದ ಅತಿ ಉದ್ದದ ಹಾಗೂ ದಕ್ಷಿಣ ಗೋಳಾರ್ಧದ ಅತಿ ಚಿಕ್ಕ ದಿನವಾಗಿದೆ. ಹಾಗೆ ಜೂನ್ 21ರ ದಿನ ವರ್ಷದಲ್ಲಿ ಹೆಚ್ಚು ಹಗಲುಳ್ಳ ದಿನ. ಯೋಗದ ದೃಷ್ಟಿಕೋನದಲ್ಲಿ ಇದು ಅತ್ಯಂತ ಹೆಚ್ಚು ಮಹತ್ವ ಪಡೆದಿದೆ. ಆದ್ದರಿಂದ ಜೂನ್ 21ರಂದು ಪ್ರಪಂಚಾದ್ಯಂತ ಯೋಗ ದಿನವೆಂದು ಆಚರಿಸಲಾಗುತ್ತಿದೆ. 2021ರ ಅಂತಾರಾಷ್ಟ್ರೀಯ ಯೋಗ ದಿನದ ಘೋಷವಾಕ್ಯ ಯೋಗ ಫಾರ್ ವೆಲ್ ಬೀಯಿಂಗ್, ಅಂದರೆ ಯೋಗಕ್ಷೇಮಕ್ಕಾಗಿ ಯೋಗ. ಪ್ರಸ್ತುತ ಮನುಷ್ಯ ತನ್ನ ಜೀವನದ ಜಂಜಾಟದಲ್ಲಿ ಕರೋನಾ ಸಂಕಷ್ಟದಿಂದಾಗಿ ದೈಹಿಕ ಮಾನಸಿಕ ಒತ್ತಡದಿಂದ ಬಳಲುತ್ತಿದ್ದಾನೆ. ಎಲ್ಲರ ಯೋಗಕ್ಷೇಮವು ಹದಗೆಟ್ಟಿದೆ. ಇದರಿಂದ ಹೊರಬರಬೇಕಾದರೆ ಒಂದೇ ಮಾರ್ಗ, ಅದುವೇ ಯೋಗ. ಆರೋಗ್ಯಕರ ಜೀವನ ಶೈಲಿಗೆ ಬೇಕು ಯೋಗ. ಲವಲವಿಕೆಯ ಜೀವನ ಶೈಲಿಗೆ ಬೇಕು ಯೋಗ. ದೈಹಿಕ ಮಾನಸಿಕ ಸದೃಢತೆಗೆ ಬೇಕು ಯೋಗ. ಯೋಗ ಪ್ರದರ್ಶನ ಕಲೆಯಲ್ಲ, ಅದೊಂದು ಜೀವನ ದರ್ಶಕ ಎಂದು ಯೋಗ ಸಾಧಕರು ಹೇಳುತ್ತಾರೆ. ಹಾಗೆ ಯೋಗಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆಗಳಿಗೆ ಸೂಕ್ತ ಸಲಹೆಗಳನ್ನು, ಮಾರ್ಗದರ್ಶನವನ್ನು ಶ್ರೀ ಅಮೃತಾನಂದ ಸ್ವಾಮೀಜಿಯವರು ನೀಡಿದ್ದಾರೆ. ಏನು ಅಂತ ಕೇಳೋಣ ಬನ್ನಿ. ನಾಳೆ ಬರುವ 21 ಜೂನ್ ಅಂತಾರಾಷ್ಟ್ರೀಯ ಯೋಗ ದಿನ. ಇದರ ನಿಮಿತ್ತ ಇದೊಂದು ಸಣ್ಣದೊಂದು ಕಾರ್ಯಕ್ರಮ. ಅದರಲ್ಲಿ ಯೋಗದ ಸಿದ್ಧತೆ ಏನು ಬೇಕು, ಇದು ಒಂದು ಪ್ರಶ್ನೆ. ಯೋಗ ಮಾಡಲಿಕ್ಕೆ ಏನೇನು ಸಿದ್ಧತೆಗಳು ಬೇಕು? ಏನಿಲ್ಲ, ನಾವು ಮಾನಸಿಕವಾಗಿ ಮೊದಲು ಸಿದ್ಧರಾಗಬೇಕಿಷ್ಟೇ. ಅದಾದ ನಂತರ ಬೆಳಗ್ಗೆ ಬೇಗ ಏಳುವುದು, ಶುಚಿರ್ಭೂತರಾಗಿ ಹೊರಗಡೆ ಒಂದು ಬಯಲು ಪ್ರದೇಶದಲ್ಲಿ ಕುಳಿತುಕೊಂಡು ಯೋಗ ಸಾಧನೆಯನ್ನು ಮಾಡೋದು. ಮನೆಯಲ್ಲಿ AC ಹಾಕಿಕೊಂಡು ಇಲ್ಲವೇ ಫ್ಯಾನದ ಕೆಳಗಡೆ ಯೋಗವನ್ನು ಮಾಡೋದು ಅಷ್ಟು ಉಚಿತ ಅಲ್ಲ. ಮತ್ತು ಯೋಗ ಬೆಳಿಗ್ಗೆ ಮಾಡೋದು ಅತ್ಯಂತ ಸೂಕ್ತವಾದದ್ದು. ಬೆಳಗಿನ ಜಾವ ಅದು ಬ್ರಹ್ಮ ಮುಹೂರ್ತ. ಹೊಟ್ಟೆಯು ಎಲ್ಲ ಖಾಲಿಯಾಗಿರ್ತದೆ. ಹೊರಗಡೆ ವಾತಾವರಣದಲ್ಲಿನೂ ಯಥೇಚ್ಛವಾಗಿ ಆಮ್ಲಜನಕ ಉಪಲಬ್ಧ ಇರ್ತದೆ. ಅಂಥ ಸಂದರ್ಭದಲ್ಲಿ ಯೋಗ ಸಾಧನೆಯನ್ನು ಮಾಡಿದರೆ ಅದರಿಂದ ಮತ್ತೆ ನಾವು ಶಾರೀರಿಕವಾಗಿ ಬಲವನ್ನು ಹೊಂದುತ್ತೀವಿ. ಇನ್ನು ಒಂದು ವೇಳೆ ಸಾಯಂಕಾಲ ಅಭ್ಯಾಸ ಮಾಡೋದಾಯಿತು ಅಂದ್ರೆ ಮಧ್ಯಾಹ್ನದ ಪ್ರಸಾದ ನಂತರ ಕನಿಷ್ಠ 4 ತಾಸುಗಳ ಅಂತರ ಇರಬೇಕು. ಆವಾಗ ನಾವು ಮಾಡಬೇಕು. ಯೋಗಕ್ಕೆ ಸಿದ್ಧತೆ ಇದಷ್ಟೇ. ಮತ್ತೇನು ಅಂದ್ರೆ ನಾವು ನಮ್ಮ ವಯೋಮಾನಕ್ಕೆ ತಕ್ಕಂತೆ ಯೋಗ ಆಸನಗಳನ್ನು ಅಭ್ಯಾಸ ಮಾಡೋದು. ನಮಗೆ ಯಾವುದಾದ್ರೂ ರೋಗ ಇದ್ದರೆ ಆ ರೋಗಕ್ಕೆ ಅನುಗುಣವಾದಂಥ ಆಸನಗಳು, ಪ್ರಾಣಾಯಾಮಗಳು, ಧ್ಯಾನ ಅವುಗಳನ್ನು ಅಭ್ಯಾಸಿಸಬೇಕು. ಯಾವುದೇ ರೋಗ ಇಲ್ಲದೆ ನಾವು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಆಗಲೂ ಯೋಗ ಸಾಧನೆಯನ್ನು ಮಾಡಬಹುದು. ಅಂಥವರಿಗೆ ಕೆಲವು ಆಸನಗಳು, ಪ್ರಾಣಾಯಾಮಗಳು ಅವು ಉಪಯುಕ್ತವಾಗಿದ್ದಾವೆ. ಆದ್ದರಿಂದ ಎಲ್ಲರೂ ಯೋಗ ಮಾಡೋಣ, ನಿರೋಗತ್ವವನ್ನು ಪಡೆಯೋಣ. ಯೋಗದಿಂದ ಏನು ಪ್ರಯೋಜನ? ಯೋಗ ಸಾಧನೆಯಿಂದ ಮಾಡುವ ಲಾಭಗಳೇನು? ನೀವೆಲ್ಲರೂ ನೋಡಿದಿರಿ. ಯೋಗ
ಇವತ್ತು ಅದೊಂದು ದೊಡ್ಡ ಪ್ಯಾಷನ್. ಯೋಗ ಒಂದು ದೊಡ್ಡ ಮೆಡಿಷನ್. ಯೋಗ ಇವತ್ತೊಂದು ದೊಡ್ಡ ಅದೊಂದು ಮೆಡಿಟೇಷನ್. ಯೋಗನೇ ಇವತ್ತೊಂದು ಕಂಪ್ಯಾಷನ್. ಯೋಗ ಅದು ನಮ್ಮದು ಡೈಲಿ ರುಟೇಷನ್. ಯೋಗ ಅದೊಂದು ಡೈರೆಕ್ಷನ್. ಯೋಗ ಇವತ್ತೊಂದು ಬಿಸ್ನೆಸ್ ಆಗಿದೆ. ಯೋಗ ಇಡೀ ಜಗತ್ತಿನ ತುಂಬ ಎಲ್ಲ ಕಡೆ ತನ್ನ ವ್ಯಾಪಕತೆಯನ್ನು ಅದು ಹೆಚ್ಚಿಸಿಕೊಂಡದ್ದು. ಯೋಗದಿಂದ ಆರೋಗ್ಯದ ಲಾಭ ಅಂತೂ ಶತಸಿದ್ಧ. ಇವತ್ತು ಈ ಆಧುನಿಕ ಯುಗದಲ್ಲಿ ನಾವು ಔಷಧರಹಿತವಾದಂಥ ಜೀವನ ಸಾಗಿಸುವುದು ಬಹಳಷ್ಟು ಕ್ಲಿಷ್ಟಕರ. ಇಂಥ ಈ ಸಂದರ್ಭದಲ್ಲಿ ನಮಗೆ ಔಷಧರಹಿತ ಜೀವನವನ್ನು ಸಾಗಿಸಲಿಕ್ಕೆ ಯೋಗ ಒಂದು ಬಲವಾದ ಸಾಧನ ಆಗಿದೆ. ಅನೇಕ ರೋಗಗಳು ದಿನೇ ದಿನೇ ಬೆಳೀತಾ ಇದಾವೆ. ಶುಗರು, BP, ಹಾರ್ಟ್ ಸಮಸ್ಯೆ, ಲಿವರ್ ಸಮಸ್ಯೆ, ತೂಕದ ಹೆಚ್ಚಳಕ್ಕೆ ಅಥವಾ ತೂಕ ಕಡಿಮೆ ಆಗುವುದು, ಹೀಗೆ ಒಂದೇ ಎರಡೇ ಅನೇಕ ಸಮಸ್ಯೆಗಳು. ಯಾಕೆ ಅಂದ್ರೆ ನಾವು ಇವತ್ತು ಮೊದಲಿನ ಪಾರಂಪರಿಕ ಜೀವನದಿಂದ ಬಹಳ ದೂರ ಬಂದಿದ್ದೀವಿ. ಆಗಿನ ಜೀವನ ಪದ್ಧತಿಯಲ್ಲಿ ದೈಹಿಕವಾಗಿ ಮನುಷ್ಯನಿಗೆ ಬಹಳಷ್ಟು ಶ್ರಮ ಆಗುತ್ತಿತ್ತು. ಆನಂತರ ಆತ ಮಾನಸಿಕವಾಗಿಯೂ ಬಹಳಷ್ಟು ನೆಮ್ಮದಿಯಿಂದಿದ್ದ. ಬಹಳಷ್ಟು ವಸ್ತುಗಳ ಅವಶ್ಯಕತೆ ಇರಲಿಲ್ಲ. ಶುದ್ಧವಾದ ಆಹಾರವನ್ನು ಸೇವಿಸ್ತಿದ್ದ. ಇವತ್ತೇನಾಗಿದೆ ಅಂದ್ರೆ ಕಲುಷಿತ ಆಹಾರದ ಸೇವನೆ, ದೈಹಿಕ ಶ್ರಮದ ಕೊರತೆ, ಮಾನಸಿಕವಾದ ಭಾರೀ ಒತ್ತಡ, ಇಂಥದ್ರ ಮಧ್ಯದಲ್ಲಿ ನಾವು ಆರೋಗ್ಯವಂತರಾಗಿರಬೇಕಾದ್ರೆ ಯೋಗ ಇದು ಒಂದು ಅತ್ಯಂತ ಬಲವಾದ ಸಾಧನ. ಆದ್ದರಿಂದ ಯೋಗದಿಂದ ಏನೇನು ಲಾಭಗಳಾಗ್ತಾವಂತ ಕೇಳೋದಕ್ಕಿಂತ ಇವತ್ತು ಯೋಗವೇ ಒಂದು ಜೀವನವೇ ಯೋಗ ಅಂತ ನಾವು ಅದನ್ನು ರೂಢಿಸಿಕೊಳ್ಬೇಕು. ಅಂದಾಗ ನಮ್ಮ ಶರೀರ ಬಲಿಷ್ಠ ಆಗಿರ್ತದೆ, ಸದೃಢವಾಗಿರ್ತದೆ, ಸಶಕ್ತ ಮತ್ತು ನಿರೋಗಿ ಶರೀರವನ್ನು ನಾವು ಹೊಂದಲಿಕ್ಕೆ ಸಾಧ್ಯ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಮತ್ತು ಅದರಲ್ಲಿ ಯುವಕರು, ಬಾಲಕರು, ನಿರೋಗಿ ವ್ಯಕ್ತಿಗಳಿಗೆ ದಿನನಿತ್ಯದಲ್ಲಿ ಯಾವ ಆಸನಗಳನ್ನು ಮಾಡಬೇಕು, ಯಾವ ಪ್ರಾಣಾಯಾಮಗಳನ್ನು ಮಾಡಬೇಕು, ಎಷ್ಟು ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಈಗಾಗಲೇ ಇದಕ್ಕಾಗಿ ಸರ್ಕಾರದವರು ಒಂದು ಪ್ರೋಟೋಕಾಲವನ್ನು ತಯಾರು ಮಾಡಿದ್ದಾರೆ. ಆ ಪ್ರೋಟೋಕಾಲದಲ್ಲಿ ಶರೀರವನ್ನು ಮುಂದೆ ಬಾಗಿಸುವ ಆಸನಗಳದಾವು, ಶರೀರವನ್ನು ಹಿಂದೆ ಬಾಗಿಸುವುದು, ಬದಿಗೆ ಎಡಕ್ಕೆ ಬಲಕ್ಕೆ ಆಸನಗಳದಾವು, ಕಾಲುಗಳಿಗೆ, ದೇಹದ ಮಧ್ಯದ ಭಾಗಕ್ಕೆ ಮತ್ತು ತಲೆಗೆ, ಹೀಗೆ ಸಮಗ್ರವಾಗಿ ಶರೀರದ ಎಲ್ಲ ಚಲನವಲನಗಳು ಆಗಬೇಕು. ಹಾಗೆ ಕೆಲವು ಆಸನಗಳನ್ನು ನಿರ್ಧರಿಸಿದೆ. ಆಸನಗಳ ಸಂಖ್ಯೆ ಬಹಳಷ್ಟು ಅದು. 84 ಲಕ್ಷ ಆಸನಗಳದಾವೆ. ಎಲ್ಲವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಉಪಯೋಗವೋ ಅಷ್ಟು ನಾವು ಅಭ್ಯಾಸ ಮಾಡಿದ್ರೆ ಸಾಕು. ಇನ್ನು ಆದ ನಂತರ ಪ್ರಾಣಾಯಾಮ, ಅದರಲ್ಲಿ ಪ್ರಮುಖವಾದಂಥ ಪ್ರಾಣಾಯಾಮಗಳಲ್ಲಿನೂ ಅನೇಕ ಪ್ರಾಣಾಯಾಮಗಳು, ನೂರಾರು ಪ್ರಾಣಾಯಾಮಗಳು. ಅದರಲ್ಲಿ ಪ್ರಮುಖವಾಗಿ ನಾಡಿ ಶೋಧನ ಪ್ರಾಣಾಯಾಮ. ಎಡಗಡೆಯಿಂದ ಶ್ವಾಸನ್ನು ಒಳಗಡೆ ತೆಗೆದುಕೊಳ್ಳುವುದು, ಬಲಗಡೆ ಬಿಡುವುದು, ಬಲಗಡೆಯಿಂದ ತೆಗೆದುಕೊಳ್ಳುವುದು, ಎಡಗಡೆ ಬಿಡುವುದು. ಇದು ಒಂದು ಆವರ್ತಿ. ಹೀಗೆ ಇದನ್ನು 10-15 ಆವರ್ತಿಗಳವರೆಗೂ ಅಭ್ಯಾಸ ಮಾಡ್ಬೋದು. ಅದಾದ ನಂತರ ಕಪಾಲಭಾತಿ ಹೊಟ್ಟೆಯ ಎಲ್ಲ ಸಮಸ್ಯೆಗಳಿಗೆ ರಾಮಬಾಣ. ಹೊಟ್ಟೆಯನ್ನು ಅದು ನಿರೋಗಿಯಾಗಿಸುವಂಥದ್ದು. ಅದರಲ್ಲಿ ದೊಡ್ಡ ಕರುಳು, ಸಣ್ಣ ಕರುಳುಗಳ ಸ್ವಚ್ಛತೆಗೆ, ಶುದ್ಧೀಕರಣಕ್ಕೆ ಕಪಾಲಭಾತಿ. ತೂಕವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೂ ಕಪಾಲಭಾತಿ ಉಪಯೋಗ. ಆ ಬಳಿಕ ಶೀತಲಿ, ಶೀತಕಾರಿ, ಭಸ್ತ್ರಿಕಾ, ಉದ್ಗೀತ, ಇಂಥ ಪ್ರಮುಖ ಪ್ರಾಣಾಯಾಮಗಳ ಅಭ್ಯಾಸವನ್ನು ಮಾಡಬೇಕು. ಅದಾದ ನಂತರ ಸ್ವಲ್ಪ ಸಮಯ ಧ್ಯಾನ, ಮನಸ್ಸನ್ನು ಏಕಾಗ್ರಗೊಳಿಸೋದು.
ಮನಸ್ಸನ್ನು ಒಂದು ವಿಷಯದಲ್ಲಿ ತನ್ಮಯಗೊಳಿಸೋದು. ಅಲ್ಲಿ ಅನೇಕ ವಿಷಯಗಳು ಸುಳಿತಾ ಇರ್ತಾವೆ ಮನಸ್ಸಿನಲ್ಲಿ. ಆ ಮನಸ್ಸನ್ನು ಸ್ವಲ್ಪ ಒಳ್ಳೆಯ ವಿಷಯದಲ್ಲಿ ತೊಡಗಿಸೋದು, ಅದೇ ಒಂದು ಧ್ಯಾನ. ಮನಯೇವ ಕಾರಣಂ ಬಂಧ ಮೋಕ್ಷಯೋಹೋ ಅಂತ. ಮನಸ್ಸೇ ಬಂಧನಕ್ಕೆ ಮತ್ತು ಮುಕ್ತಿಗೆ ಕಾರಣ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅಂದರೆ ಇದರ ಅರ್ಥ, ನಮಗೆ ಸುಖಕ್ಕೆ ದುಃಖಕ್ಕೆ ಕಾರಣ ಆಗುವುದು ಯಾವುದು ಅಂದರೆ ಮನಸ್ಸು. ಆ ಮನಸ್ಸನ್ನು ನಾವು ಕಂಟ್ರೋಲ್ದಲ್ಲಿ ಇಡಬೇಕು. ಮನಸ್ಸನ್ನು ನಿಯಂತ್ರಣದಲ್ಲಿ ಇರಿಸಿದರೆ ದೇಹ ತನ್ನಿಂತಾನೇ ನಿಯಂತ್ರಣದಲ್ಲಿ ಇರ್ತದೆ. ಆದ್ದರಿಂದ ಆ ಮನಸ್ಸಿಗೆ ಸ್ವಲ್ಪ ಧ್ಯಾನ ಭಾಳ ಅವಶ್ಯಕತೆ. ಏಕಾಗ್ರತಾ ಸಾಧನ. ಧ್ಯಾನ ಅಂದರೆ ಏಕಾಗ್ರತಾ ಸಾಧನ, ತನ್ಮಯತಾ ಸಾಧನ, ಅದನ್ನು ಸಹಿತ ಮಾಡ್ಬೋದು. ಒಟ್ಟಿನಲ್ಲಿ ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಪ್ರತಿ ದಿವಸ ಕನಿಷ್ಠ ಒಂದು 20ರಿಂದ 30 ನಿಮಿಷಗಳ ಕಾಲ ಯೋಗ ಸಾಧನೆ ಮಾಡಿದರೆ ಸಾಕು. ಆತ ದಿವಸ ತುಂಬ ಆರೋಗ್ಯವಾಗಿರ್ಬೋದು. ಹಾಗೆ ವರ್ಷದ ತುಂಬ, ಜೀವನದ ತುಂಬಾನು ಸಹಿತ ಆತ ಸ್ವಸ್ಥವಾಗಿ ಇರಲಿಕ್ಕೆ ಸಾಧ್ಯ. ಒಬ್ಬ ಸ್ವಸ್ಥ ವ್ಯಕ್ತಿಯ ದಿನಚರಿ ಹೇಗಿರಬೇಕು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಆರೋಗ್ಯವಂತ ವ್ಯಕ್ತಿಯ ದಿನಚರ್ಯ, ಜೀವನಚರ್ಯ ಹೇಗಿರಬೇಕು ನೋಡಿ. ನಮ್ಮ ಪೂರ್ವಜರೆಲ್ಲ ಹೇಗಿರ್ತಿದ್ರು? ಬೆಳಿಗ್ಗೆ ಬೇಗ ಏಳುವುದು, ಇದು ಮೊದಲನೆಯದು. ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು ಅಂತ ಹೇಳಿದ್ದಾರೆ. ಒಂದು ಗಾದೆ ಮಾತು, ಹೇಳಿಕೆ, ಯಾರು ಸೂರ್ಯೋದಯಕ್ಕಿಂತ ಮುಂಚೆ ಏಳ್ತಾರೋ ಅವರ ಪುಣ್ಯ ಹೆಚ್ಚಾಗ್ತದೆ. ಇನ್ನು ಯಾರು ಸೂರ್ಯಾಸ್ತದ ನಂತರ ಏಳ್ತಾರೋ ಅವರ ಪುಣ್ಯ ಕಡಿಮೆ ಆಗ್ತದಂತ. ಅಂದರೆ ಇದರ ಅರ್ಥ, ಯಾರು ಸೂರ್ಯೋದಯಕ್ಕಿಂತ ಮುಂಚೆ ಏಳ್ತಾರೋ ಅವರ ಆರೋಗ್ಯ ಸುಧಾರಿಸ್ತದೆ, ಅದೇ ಪುಣ್ಯ. ಯಾರು ಸೂರ್ಯಾಸ್ತದ ನಂತರ, ಸೂರ್ಯ ಉದಯದ ನಂತರ ಏಳ್ತಾರೋ ಅವರ ಆರೋಗ್ಯ ಕೆಡ್ತದ, ಅದೇ ಪಾಪ. ಆದ್ದರಿಂದ ಮೊದಲನೇ ನಿಯಮ ಏನು ಅಂದ್ರೆ ಬೆಳಿಗ್ಗೆ ಬೇಗ ಏಳಬೇಕು. ಇಂಗ್ಲೀಷ್ನಲ್ಲಿನೂ ಹೇಳಿದ್ದಾರೆ, ಆಂಗ್ಲದಲ್ಲಿನೂ ಹೇಳ್ತಾರೆ. ಏನು ಅಂದ್ರೆ, ಅರ್ಲಿ ಬೆಡ್ ಅರ್ಲಿ ರೈಸ್ ಮೇಕ್ಸ್ ಎ ಮ್ಯಾನ್ ಹೆಲ್ದಿ, ವೆಲ್ದಿ ಆ್ಯಂಡ್ ವೈಸ್. ಬೇಗ ಮಲಿಕೊಳ್ಬೇಕು, ಬೇಗ ಏಳಬೇಕು. ಇದು ಏನನ್ನು ಮಾಡ್ತದಂದ್ರೆ ಮನುಷ್ಯನನ್ನು ಜಾಣನನ್ನಾಗಿ, ಆರೋಗ್ಯವಂತನನ್ನಾಗಿ ಮತ್ತು ಸಿರಿವಂತನನ್ನಾಗಿ ಮಾಡ್ತದಂತ. ಎಷ್ಟು ಮಹತ್ವದ ಮಾತು ನೋಡಿ. ಆದ್ದರಿಂದ ರಾತ್ರಿ ತುಂಬ ಹೊತ್ತನ್ನು ಕಳೆಯದೆ ಬೇಗ ಮಲ್ಕೊಳ್ಳುವ ಅಭ್ಯಾಸ ಮಾಡಬೇಕು. ಬೆಳಗ್ಗೆ ಹೊತ್ತು ಉದಿಸಿದ್ರೂ ಏಳದೆ ಹೊತ್ತುಕೊಂಡು ಮಲ್ಕೋಕ್ಕಿಂತ ಹೊತ್ತು ಉದಿಸುವಕ್ಕಿಂತ ಹೊತ್ತಾರೆ ಎದ್ದು ಏಳುವ ಅಭ್ಯಾಸವನ್ನು ಇಟ್ಟುಕೊಳ್ಬೇಕು. ಇದಾದ ನಂತರ ಸ್ವಲ್ಪ ದೇವತಾ ಸ್ಮರಣೆಯನ್ನು ಮಾಡಿ, ಮುಖಮಾರ್ಜನೆಯನ್ನು ಮಾಡಿಕೊಂಡು, ಶೌಚಾದಿ ಕ್ರಿಯೆಗಳನ್ನು ಮುಗಿಸಿಕೊಂಡು ವ್ಯಾಯಾಮ, ಅದೇ ಯೋಗ ಸಾಧನೆಯನ್ನು ಮಾಡೋದು. ಸ್ವಚ್ಛ ಹವಾವನ್ನು ನಾವು ಒಳಗಡೆ ತುಂಬಿಕೊಳ್ಳೋದು, ಹೊರಗೆ ಹಾಕೋದು. ನೋಡಿ ಹೇಗೆ ನಾವು ಈ ನೀರಿನಿಂದ ಶರೀರವನ್ನು ಶುದ್ಧಗೊಳಿಸ್ತೀವಿ, ಅದಕ್ಕೆ ಸ್ನಾನ ಅಂತ ಕರಿತೀವಿ. ನೀರಿನಿಂದ ಶರೀರ ಶುದ್ಧ ಆಗ್ತದೆ, ಅದು ಸ್ನಾನ. ಅದೇ ತರಹ ವಾಯುವಿನಿಂದನೂ ಶರೀರ ಶುದ್ಧ ಆಗ್ತದೆ, ಅದು ವಾಯು ಸ್ನಾನ. ಅದಾದ ನಂತರ ಪ್ರಾರ್ಥನೆ, ಶುಭ ನುಡಿ, ವಚನ ಶ್ರವಣ, ಪ್ರವಚನ ಶ್ರವಣ, ಅದರಿಂದ ಮನಸ್ಸು ಶುದ್ಧ ಆಗ್ತದೆ. ಸ್ನಾನಗಳಲ್ಲಿ ಈ ಎಲ್ಲ ಸ್ನಾನಗಳು ಬೇಕು. ದೇಹಕ್ಕೆ ಜಲಸ್ನಾನ, ಅದು ಸ್ನಾನ. ಆನಂತರ ವಾಯುಮಂಡಲ ಶುದ್ಧಗೊಳಿಸಲಿಕ್ಕೆ ವಾಯು ಸ್ನಾನ. ಅದಾದ ನಂತರ ಮನಸ್ಸು ಬುದ್ಧಿಯನ್ನು ಸ್ವಚ್ಛ ಶುದ್ಧಗೊಳಿಸಲಿಕ್ಕೆ ಪ್ರವಚನ ಶ್ರವಣ. ಹೀಗೆ ಸ್ನಾನ ಮಾಡಿ ಆನಂತರ ಆಹಾರ ಕ್ರಮ, ಒಳ್ಳೆಯ ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳೋದು. ಅದಾದ ನಂತರ ಕೆಲಸಗಳು, ಯಾವುದೇ ಕೆಲಸ ಇರಲಿ, ನೌಕರಿ, ಉದ್ಯೋಗ, ವ್ಯಾಪಾರ ಅಥವಾ ಒಕ್ಕಲ್ತನ, ಇನ್ಯಾವುದೇ ಕೆಲಸ ಇರಲಿ, ಆ ಕೆಲಸಗಳನ್ನು ನಾವು ನಿರ್ವಹಿಸೋದು. ಮತ್ತೆ ಸಾಯಂಕಾಲ ಶುಚಿರ್ಭೂತರಾಗಿ
ಸ್ವಲ್ಪ ಆಹಾರವನ್ನು ಸೇವಿಸುವುದು, ರಾತ್ರಿ ಎಲ್ಲ ಕೆಲಸಗಳನ್ನು ಮುಗಿಸಿ ಭಗವಂತನಿಗೆ ಒಪ್ಪಿಸಿ ನಾವು ನಿಶ್ಚಿಂತವಾಗಿರಬೇಕು. ಇದು ಒಂದು ದಿವಸದ ದಿನಚರ್ಯ. ಮುಂಜಾನೆಯಿಂದ ಸಾಯಂಕಾಲದವರೆಗೆ ಹೇಗೆ ಇರ್ತಾರೋ ಆರೋಗ್ಯವಂತರು ಅದನ್ನು ನಾವು ರೂಢಿಸಿಕೊಳ್ಬೇಕು. ದಿನಚರ್ಯ ಚೆನ್ನಾಗಿತ್ತು ಅಂದರೆ ದಿವಸ ಚೆನ್ನಾಗಿರ್ತದೆ. ನಮ್ಮ ದಿನಚರ್ಯ ಆರೋಗ್ಯವಂತರಾಗಿದ್ದರೆ ನಾವು ಆರೋಗ್ಯವಂತರಾಗಿರ್ತೀವಿ. ದಿನಚರ್ಯ ಅದು ನಮ್ಮ ಜೀವನದ ಕ್ರಮ. ಹೇಗೆ ರಸ್ತೆ ಮೇಲೆ ಹೋಗುವವರೆಗೆ ರಸ್ತೆಯ ನಿಯಮಗಳಿರ್ತಾವೆ, ಅವುಗಳನ್ನು ಪಾಲಿಸಿದರೆ ಆಕ್ಸಿಡೆಂಟ್ ಆಗೋದಿಲ್ಲ. ಹಾಗೆ ನಮ್ಮ ಜೀವನದ ಪಥದಲ್ಲಿ ಈ ದಿನಚರ್ಯಗಳು ಅನ್ನುವುದನ್ನೇ ನಮ್ಮ ಜೀವನದ ನಿಯಮಗಳು. ಅವುಗಳನ್ನು ಪಾಲಿಸುವುದರಿಂದ ನಾವು ಅಪಘಾತಕ್ಕೊಳಗಾಗುವುದಿಲ್ಲ, ಆಕ್ಸಿಡೆಂಟಕ್ಕೆ ಒಳಗಾಗುವುದಿಲ್ಲ. ಅಂದರೆ ಅದರ ಅರ್ಥ ರೋಗಕ್ಕೆ ನಾವು ಗುರಿ ಆಗುವುದಿಲ್ಲ, ರೋಗದಿಂದ ನಾವು ಬಳಲುವುದಿಲ್ಲ, ಬಡತನದಿಂದನೂ ನಾವು ಬಳಲುವುದಿಲ್ಲ. ಅಶಾಂತಿ, ಅಪ್ರಸನ್ನತೆ, ಚಿಂತೆ, ದುರಾಸೆ, ಹತಾಶೆ ಇಂಥ ಯಾವ ದುರ್ಗುಣಗಳಿಗೂ ನಾವು ಬಲಿಯಾಗುವುದಿಲ್ಲ. ಸ್ವಸ್ಥ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ. ಆದ್ದರಿಂದ ಒಳ್ಳೆಯ ದಿನಚರ್ಯವನ್ನು ನಾವೆಲ್ಲರೂ ಅನುಸರಿಸಬೇಕು. ಮಕ್ಕಳಿಗೆ ಯೋಗ ಸಾಧನೆ ಯಾವ ಮಕ್ಕಳು ಮಾಡಬಹುದು ಅಥವಾ ಮಕ್ಕಳ ಎಷ್ಟನೇ ವರ್ಷಕ್ಕೆ ಯೋಗಾಸನವನ್ನು ಅವರು ಪ್ರಾರಂಭಿಸಬಹುದು, ಆನಂತರ ಮಕ್ಕಳ ಕಾಯಿಲೆಗಳಿಗೆ ಯಾವ್ಯಾವ ಔಷಧ, ಈ ಯೋಗಾಸನಗಳು ಇವುಗಳನ್ನೆಲ್ಲ ತಿಳ್ಕೊಳ್ಬೇಕು. ನೋಡಿ, ಎಷ್ಟನೇ ವರ್ಷಕ್ಕೆ ಪ್ರಾರಂಭ ಮಾಡಬೇಕು ಅನ್ನೋದು ಮೊದಲನೇದು. ಮೊದಲೆಲ್ಲ ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಮಕ್ಕಳನ್ನು 8 ವರ್ಷಕ್ಕೆ ಗುರುಕುಲಕ್ಕೆ ಸೇರ್ಪಡೆ ಮಾಡ್ತಿದ್ರು. 8 ವರ್ಷದಿಂದ 25 ವರ್ಷದವರೆಗೆ ಬ್ರಹ್ಮಚಾರಿಗಳಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ರು. ಆಗಿನ ಕಾಲದ ಎಲ್ಲ ಗುರುಕುಲಗಳಲ್ಲಿ ಅವರಿಗೆ ವಿಜ್ಞಾನ ಕಲಿಸ್ತಿದ್ರು, ಸಮಾಜ ವಿಜ್ಞಾನ ಕಲಿಸ್ತಿದ್ರು, ಕೌಟುಂಬಿಕ ಶಾಸ್ತ್ರ ಹೇಳ್ತಿದ್ರು, ಖಗೋಳ, ಭೂಗೋಳ ಇವೆಲ್ಲ ವಿದ್ಯೆಗಳಿದ್ದು. ಅದರ ಜೊತೆಗೆ ಧಾರ್ಮಿಕ ಶಿಕ್ಷಣ, ಆಧ್ಯಾತ್ಮಿಕ ಜ್ಞಾನ, ಇದರ ಜೊತೆಗೆ ಎಲ್ಲ ಗುರುಕುಲಗಳಲ್ಲಿ ಸಮಾನವಾದ ಶಿಕ್ಷಣ ಯಾವುದು ಅಂದರೆ ಯೋಗ. ನೀವು ನೋಡಿ, ರಾಮಾಯಣದಲ್ಲಿಯೂ ರಾಮ, ಲಕ್ಷ್ಮಣ, ಸೀತಾ, ಭರತ್ ಇವರು ಎಲ್ಲ ಯೋಗ, ಸೂರ್ಯ ನಮಸ್ಕಾರವನ್ನು ಮಾಡಿದರು. ಕೌರವರಲ್ಲಿನೂ ಸಹಿತ ಅವರೆಲ್ಲ ಯೋಗಾಸನಗಳನ್ನು ಮಾಡ್ತಿದ್ದರು, ಸಾಧನೆಗಳನ್ನು, ಬೇರೆ ಬೇರೆ ವ್ರತ ನಿಯಮಗಳನ್ನು ಸಹಿತ ಮಾಡಿದರು. ಆದ್ದರಿಂದ 8ನೇ ವರ್ಷಕ್ಕೆ ಯೋಗಾಸನವನ್ನು ಪ್ರಾರಂಭ ಮಾಡ್ಬೋದು. 8ನೇ ವರ್ಷ ಅಂತಂದ್ರೆ ನೀವು 6 ವರ್ಷಕ್ಕೆ ಮಕ್ಕಳನ್ನು ಈಗ ಶಾಲೆಗೆ ಸೇರಿಸ್ತೀರಿ. ಅವರು 2-3ನೇ ವರ್ಷ 3ನೇ ತರಗತಿಯಿಂದ ಪ್ರಾರಂಭ ಮಾಡ್ಬೋದು, ಅಥವಾ 6ನೇ ತರಗತಿಯಿಂದ ಸಣ್ಣ ಸಣ್ಣ ಆಸನಗಳನ್ನು ಮಾಡಲಿಕ್ಕೆ ಯಾವ ತೊಂದರೆಯೂ ಇಲ್ಲ. ಇದು ಮೊದಲನೇದು. ಇನ್ನು 2ನೇದು, ಮಕ್ಕಳ ಬೆಳವಣಿಗೆ ಬಹಳ ಮುಖ್ಯ ಇರ್ತದೆ. ಅವರ ಸರ್ವಾಂಗೀಣ ಬೆಳವಣಿಗೆ ಆಗಬೇಕು. ಕೆಲವು ಮಕ್ಕಳು ಅವರ ಎತ್ತರ ಕಡಿಮೆ ಆಗ್ತದೆ, ಇನ್ನು ಕೆಲವು ಮಕ್ಕಳದು ಎತ್ತರ ಹೆಚ್ಚಾಗ್ತದೆ, ಅಥವಾ ದೈಹಿಕವಾಗಿ ಅವರು ದಪ್ಪ ಇರ್ತಾರೋ, ಕೆಲವರು ತೆಳ್ಳಗಿರ್ತಾರೋ, ಕೆಲವರು ಅಶಕ್ತರಿರ್ತಾರೋ. ಇವರಿಗೆ ನಾವು ಅವರವರಿಗೆ ತಕ್ಕ ಹಾಗೆ ಯೋಗಾಸನಗಳನ್ನು ಮಾಡಿಸಿದ್ವಿ ಅಂತಂದ್ರೆ ಎಲ್ಲರೂ ಸಮಾನವಾಗಿ ಬೆಳೀಲಿಕ್ಕೆ ಒಂದು ಸಾಧ್ಯ ಅದ. ಅದು ತಾಯಿಯ ಗರ್ಭದಿಂದನೇ ಪ್ರಾರಂಭ ಆಗಬೇಕು. ನಾನು ನಿನ್ನೆ ಹೇಳ್ತಾ ಇದ್ದೆ, ಏನು ಅಂದ್ರೆ ತಾಯಿ ಅಂದ್ರೆ ಕೇವಲ ಜನ್ಮ ಕೊಡುವವಳು ಅಷ್ಟೇ ತಾಯಿ ಅಲ್ಲ. ತಾಯಿ ಅಂದ್ರೆ ಸಂಸ್ಕಾರ ಕೊಡುವವಳು ತಾಯಿ, ಜನ್ಮ ಕೊಡುವವಳು ತಾಯಿ, ಅದರ ಜೊತೆಗೆ ಭಾಷೆ ಕಲಿಸುವವಳು ತಾಯಿ, ಸಂಸ್ಕೃತಿಯನ್ನು ಕಲಿಸುವವಳು ತಾಯಿ. ಇಷ್ಟಲ್ಲದೇ ಆರೋಗ್ಯವನ್ನು ಕೊಡುವವಳು ತಾಯಿ, ಆಯುಷ್ಯವನ್ನು ಕೊಡುವವಳು ತಾಯಿನೇ. ಈಗ ನೋಡಿ, ನಾವು ಏನೋ ಕೆಂಪಾಗಿ ಹುಟ್ಟಿದ್ದೀವಿ, ಕಪ್ಪಾಗಿ ಹುಟ್ಟಿದ್ದೀವಿ, ನಾವೇನು ಬೇಡ್ಕೊಂಡು ಹುಟ್ಟಿದ್ದೀವಿ, ಏನು ಕಪ್ಪು ಕೆಂಪ, ನಾವು ಅಶಕ್ತರಾಗಿ ಹುಟ್ಟಿದ್ದೀವಿ, ನಾವು ಸಶಕ್ತರಾಗಿ ಹುಟ್ಟಿದ್ದೀವಿ, ನಾವೇ ಅದನ್ನು ಪಡ್ಕೊಂಡು ಬಂದೀವಿ ಏನಿಲ್ಲ. ನಮ್ಮ ತಾಯಿಯಲ್ಲಿ ಹೇಗೆ ಅದು ರಚನೆ ಆಯಿತು ಅದೇ ರೀತಿ ಅದರ ಬಣ್ಣವನ್ನು ನಾವು ಪಡೆದುಕೊಂಡು ಬಂದೀವಿ. ನಮ್ಮ ತಾಯಿ ನೀಡಿದಂಥ ಅನ್ನವನ್ನು ಉಂಡಿವಿ, ನಾವು ಸಶಕ್ತರು ಅಶಕ್ತರು ತಯಾರಾದೀವಿ. ನಮ್ಮ ಶರೀರ ಹೇಗಿರಬೇಕು ಅನ್ನೋದನ್ನು ಸಹಿತ ನಿರ್ಧರಿಸುವಂಥ ಶಕ್ತಿ ತಾಯಿ ತಂದೆಗಳಿಗೆ. ಆದ್ದರಿಂದ ಅವರು ಬಾಲ್ಯದಲ್ಲಿ ಮಕ್ಕಳಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿದರು ಅಂದ್ರೆ ಆ ಮಕ್ಕಳು ಒಳ್ಳೆಯವರಾಗೇ ಬೆಳೀಲಿಕ್ಕೆ ಸಾಧ್ಯ. ಯಾರೂ ಈ ಜಗತ್ತಿನಲ್ಲಿ ಹುಟ್ಟುವಾಗನೇ ಕೆಟ್ಟವರಾಗಿ ಹುಟ್ಟಿಲ್ಲ, ಯಾರೂ ಹುಟ್ಟುವಾಗನೇ ಅಶಕ್ತರಾಗಿ ಹುಟ್ಟಲಿಲ್ಲ, ರೋಗಿಗಳಾಗಿ ಹುಟ್ಟಲಿಲ್ಲ. ಒಂದು ವೇಳೆ ತಾಯಿ ತಂದೆಗಳು ಕೆಟ್ಟವರಾಗಿದ್ದರೆ ಮಕ್ಕಳು ಸಹಿತ ಕೆಟ್ಟವರಾಗಿ ಹುಟ್ಟುತ್ತಾರೆ.
ತಾಯಿ ತಂದೆಗಳ ರೋಗಿಗಳಾಗಿದ್ದರೆ ಮಕ್ಕಳು ಸಹಿತ ರೋಗಿಗಳಾಗಿ ಹುಟ್ಟುತ್ತಾರೆ. ಆದರೆ ಅದು ಮಕ್ಕಳ ದೋಷ ಅಲ್ಲ, ತಾಯಿ ತಂದೆಗಳ ತಪ್ಪಿನ ಒಂದು ಪರಿಣಾಮವಾಗಿ. ಆದ್ದರಿಂದ ನಾವು ಮಕ್ಕಳಿಗೆ ಪ್ರಾರಂಭದಲ್ಲೇ ಒಳ್ಳೆಯ ಯೋಗ ಶಿಕ್ಷಣವನ್ನು ನೀಡಬೇಕು. ಆದ್ದರಿಂದ ಇವತ್ತು ಎಲ್ಲ ಶಾಲೆಗಳಲ್ಲಿನೂ ಯೋಗ ಶಿಕ್ಷಣ ಪ್ರಾರಂಭ ಮಾಡ್ತಾ ಇದ್ದಾರೆ. ಇನ್ನೇನು ಸರ್ಕಾರಿ ಶಾಲೆಗಳಲ್ಲಿನೂ ಮೊದಲೇನು ದೈಹಿಕ ಶಿಕ್ಷಣ ಅಂತಿತ್ತು, ಅದೇ ಈಗ ಯೋಗ ಶಿಕ್ಷಣ ಆಗಿ ಮುಂದುವರಿತಾ ಇದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿನೂ ಯೋಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಆದ್ದರಿಂದ ಯೋಗ ಸಣ್ಣ ಮಕ್ಕಳಿಗೂ ಅತ್ಯಂತ ಅವಶ್ಯಕ. ಯೋಗ ಸಾಧಕರಿಗೆ ಆಹಾರ ಕ್ರಮ, ಆಹಾರ ಎಂಥದಿರಬೇಕು, ಸೇವಿಸುವ ವಿಧಾನ ಯಾವುದು ನೋಡಿ. ಮೊದಲನೇದು, ಯೋಗ ಸಾಧನೆ ಮಾಡಿದ ನಂತರ 1 ತಾಸದ ನಂತರ ಆಹಾರವನ್ನು ಸೇವಿಸಬೇಕು. ಇನ್ನು ಆಹಾರ ಸೇವಿಸಿದ ನಂತರ ಕನಿಷ್ಠ 4 ತಾಸದ ಬಳಿಕ ಯೋಗ ಸಾಧನೆಯನ್ನು ಮಾಡಬೇಕು. ಅದರ ಜೊತೆಗೆ ಲಘು ಆಹಾರವನ್ನು ಸೇವಿಸುವ ಅಭ್ಯಾಸ ಇಟ್ಕೊಳ್ಬೇಕು. ಅಂದರೆ ಏನು, ಭಾರೀ ಆಹಾರ ಅಲ್ಲ, ಲಘು ಆಹಾರ. ಹೇಳ್ತಾರೋ, ನಾವು ಹೊಟ್ಟೆಯನ್ನು ಒಂದು 4 ಭಾಗವನ್ನಾಗಿ ಮಾಡಿದೀವಿ ಅಂದ್ರೆ ಅದರಲ್ಲಿ 2 ಭಾಗದಷ್ಟು ಅದರಲ್ಲಿ ಏನೇನು ಹಾಕಬೇಕು ಮತ್ತು ಅರ್ಧ ಭಾಗದಷ್ಟು ಏನಿರಬೇಕು. ಮೊದಲನೇದು 1/4 ಭಾಗ ಘನ ಪದಾರ್ಥ, ಇನ್ನು 1/4 ಭಾಗ ದ್ರವ ಪದಾರ್ಥ, ಅದಾದ ನಂತರ 1/4 ಭಾಗ ಹವಾ, ಆನಂತರ 1/4 ಭಾಗ ಅರ್ಧ ಅದನ್ನು ಹಾಗೆ ನಾವು ಖಾಲಿನೇ ಇಡಬೇಕು. ಅದರಿಂದ ನಾವು ತೆಗೆದುಕೊಂಡ ಆಹಾರ ಸರಿಯಾಗಿ ಪಚನ ಆಗ್ತದೆ, ಅದು ನಮಗೆ ಉಪಯೋಗ ಆಗ್ತದೆ. ನಾವು ಅತಿಯಾದ ಆಹಾರ ಸೇವಿಸಿದ್ವಿ, ಅದನ್ನೂ ಉಪಯೋಗ ಇಲ್ಲ. ಅತಿ ಕಡಿಮೆ ಆಹಾರ ಸೇವಿಸಿದ್ವಿ, ಅದೂ ನಿರುಪಯುಕ್ತ. ಆದ್ದರಿಂದ ಯುಕ್ತ ಆಹಾರ ಅಂತ ಭಗವದ್ಗೀತೆಯಲ್ಲಿ ಹೇಳಿದರು. ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖದಾಹ. ಎಷ್ಟು ತೆಗೆದುಕೊಳ್ಳಬೇಕು ಅದನ್ನು ನಾವೇ ನಿರ್ಧರಿಸಬೇಕು. ನಮ್ಮ ಶರೀರಕ್ಕೆ ಅನುಗುಣವಾಗಿ, ನಮ್ಮ ಕೆಲಸಗಳಿಗೆ ಅನುರೂಪವಾಗಿ ನಾವು ನಿರ್ಧರಿಸಬೇಕು. ಈಗ ಒಬ್ಬ ಪೈಲ್ವಾನನಿಗೆ ಆಹಾರ ಭಾಳಷ್ಟು ಬೇಕಾಗ್ತದೆ, ಅದೇ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅಷ್ಟು ಅವಶ್ಯಕತೆ ಇಲ್ಲ. ನಾವು ಪೈಲ್ವಾನರಷ್ಟೇ ನಾವು ತೆಗೆದುಕೊಳ್ಬೇಕು ಅಂತ ಒಂದು ವೇಳೆ ನಾವು ನಿರ್ಧರಿಸಿದ್ವಿ ಅಂತಂದರೆ ನಮ್ಮ ಆರೋಗ್ಯ ಕೆಡ್ತದೆ, ಆಹಾರವೂ ವ್ಯರ್ಥ ಆಗ್ತದೆ. ಆದ್ದರಿಂದ ಲಘು ಆಹಾರ ಸೇವನೆಯನ್ನು ಇಟ್ಟುಕೊಳ್ಳೋದು ಮತ್ತು ಆಹಾರವನ್ನು ನಾವು ಪೂಜ್ಯ ಭಾವನೆಯಿಂದ ಸೇವಿಸುವುದು. ಊಟ ಮಾಡೋ ಕ್ರಮ ಏನಿದೆಯಲ್ಲ, ಅದಕ್ಕೆ ಪೂಜೆಕ್ಕಿಂತಲೂ ಪೂಜ್ಯ ಭಾವ ಇದೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ. ಒಳಗಡೆ ಅಗ್ನಿ ದೇವತೆ ಅದಾದ, ನಾವೇನು ಒಂದೊಂದು ತುತ್ತ ಅನ್ನವನ್ನು ಹಾಕ್ತೀವಿ, ಅದು ಅಗ್ನಿಯಲ್ಲಿ ಹವಿಷ್ಯನ್ನು ಅರ್ಪಿಸಿದಂತೆ ಅಂತ. ಹೇಗೆ ಹೊರಗಡೆ ಯಜ್ಞವನ್ನು ಮಾಡುವುದನ್ನು ನೋಡಿದ್ದೀರಿ, ಕಟ್ಟಿಗೆಯನ್ನಿಟ್ಟು ಅದರಲ್ಲಿ ತುಪ್ಪವನ್ನು ಹವಿಷ್ಯನ್ನಾಗಿ ಹಾಕ್ತಾ ಇರ್ತಾರೆ. ಹಾಗೇ ಇದೊಂದು ಅಗ್ನಿ ದೇವನ ಸ್ಥಳ ಇದೆ. ಇದರಲ್ಲಿ ನಾವು ದ್ರವ್ಯವನ್ನು ಹಾಕ್ತೀವಿ, ಆಹಾರ ಪದಾರ್ಥಗಳನ್ನು ಹಾಕ್ತೀವಿ. ಅದೂ ಕೂಡ ಅಷ್ಟೇ ಪವಿತ್ರವಾದೊಂದು ಯಜ್ಞ ಅಂತ ಭಾವಿಸಬೇಕು. ಅದಾದ ನಂತರ ಮುಂಜಾನೆ ರಾಜನಂತೆ ಆಹಾರ ಸೇವಿಸಬೇಕು, ಮಧ್ಯಾಹ್ನ ಸಾಮಾನ್ಯ ಮನುಷ್ಯನಂತೆ, ಸಾಯಂಕಾಲ ಒಬ್ಬ ಭಿಕ್ಷುಕನಂತೆ ಆಹಾರ ಸೇವಿಸಬೇಕು. ಅಂದರೆ ಏನು, ಮುಂಜಾನೆಯ ಆಹಾರ ಅತ್ಯಂತ ಸಮೃದ್ಧವಾಗಿರಬೇಕು, ಸಾಕಷ್ಟು ತೃಪ್ತಿ ಆಗುವವರೆಗೆ ಇರಬೇಕು. ರಾಜ ಅಂದರೆ ಏನು, ಆತನ ಊಟದಲ್ಲಿ ಏನಾದರೂ ಕಡಿಮೆ ಇರ್ತದೇನು, ಇಲ್ಲ. ಆ ಬಳಿಕ ಮಧ್ಯಾಹ್ನ ಸಾಮಾನ್ಯ ಜನರಂತೆ, ಸಾಮಾನ್ಯ ಜನರು. ಆ ಬಳಿಕ ಸಾಯಂಕಾಲ ಭಿಕ್ಷುಕನಂತೆ. ಭಿಕ್ಷುಕ ಅಂದ್ರೆ ಆತ ಒಬ್ಬರ ಮನೆ ಎದುರುಗಡೆ ಹೋಗಿ ಭಿಕ್ಷೆಯನ್ನು ಬೇಡಿದ ಅಂದ್ರೆ ಅವ್ರು ಏನು ಕೊಡ್ತಾರೋ, ಎಷ್ಟು ಕೊಡ್ತಾರೋ ಅಷ್ಟರಲ್ಲೇ ತೃಪ್ತರಾಗೋದು. ಭಿಕ್ಷುಕ ಏನಾದರೂ ಹಠ ಮಾಡಲಿಕ್ಕೆ ಸಾಧ್ಯ ಏನೋ
ಇಲ್ಲ ನನಗೆ ರೊಟ್ಟಿನ ಯಾಕೆ ಕೊಟ್ರಿ, ಮತ್ತೊಂದಿಷ್ಟು ಕೊಡ್ರಿ ಅಂಥೇಳಿ, ಹಾಗೆ ಸಾಧ್ಯ ಇಲ್ಲ. ಆದ್ದರಿಂದ ರಾತ್ರಿ ಸ್ವಲ್ಪ ಆಹಾರವನ್ನು ಸೇವಿಸೋದು, ಹೀಗೆ ಈ ಆಹಾರ ಕ್ರಮವನ್ನು ನಾವು ಇಟ್ಕೊಳ್ಬೇಕು. ಒಂದು ವೇಳೆ ಆಹಾರವನ್ನು ನಾವು ಚೆನ್ನಾಗಿ ಸೇವಿಸುವ ಪದ್ಧತಿಯನ್ನು ರೂಢಿಸಿಕೊಂಡಿವೆ ಅಂದ್ರೆ 100ಕ್ಕೆ 90ರಷ್ಟು ರೋಗದಿಂದ ನಾವು ಮುಕ್ತರಾಗಿರಲಿಕ್ಕೆ ಸಾಧ್ಯ ಅದ. ಅದರ ಜೊತೆಗೆ ಈ ಯೋಗ ಸಾಧನೆ, ಒಳ್ಳೆಯ ಆಹಾರ ಮತ್ತು ಒಳ್ಳೆಯ ಯೋಗ ಸಾಧನೆ, ಇವುಗಳಿಂದ 100ಕ್ಕೆ 100ರಷ್ಟು ಆರೋಗ್ಯವಂತರಾಗಿರಲಿಕ್ಕೆ ಸಾಧ್ಯ ಅದ. ಶೀರ್ಷಾಸನ. ಸರ್ವಾಂಗಾಸನ. ಹಲಾಸನ. ಮತ್ಸ್ಯಾಸನ. ಭುಜಂಗಾಸನ. ಧನುರಾಸನ.
ವಕ್ರಾಸನ, ಮತ್ಸ್ಯೇಂದ್ರಾಸನ, ಕೊನೆಯದಾಗಿ ಯೋಗಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಮಾಹಿತಿಯನ್ನು ಕೊಟ್ಟು ಆಸನಗಳ ಪ್ರಾತ್ಯಕ್ಷಿಕೆಯನ್ನು ಮಾಡಿ ತೋರಿಸಿದ ಪೂಜ್ಯ ಶ್ರೀ ಅಮೃತಾನಂದ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಹಾಗೆ ಈ ಸಂಚಿಕೆಯನ್ನು ನೋಡಿದ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷವಾದ ಮಕ್ಕಳಿಗಾಗಿ ಯೋಗ ಅದ್ಭುತವಾದ 3ನೇ ಸಂಚಿಕೆ ಬರುತ್ತೆ. ಕಾಯ್ತಾ ಇರಿ. ಅನುದಿನವೂ ಆಗಲಿ ಯೋಗ ದಿನ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಕಮಲಾಜಿ ಭದ್ರಗೊಂಡ್.